ಮಹಾಶಯರು ಎಲ್ಲರೂ ಮರಳುಗುಡ್ಡೆ आनंदकर्दमष्टिक्लीन इंदिना सुतारुषजः श्रीरक्ष्मिष्ट उभेदयपते आद्यास्तिस्रोनुष्टुभः चतुर्थी बृहति पंचमे षष्ठ्यौ दृष्टुभौ ततो अष्टौ अनुष्टुभः अन्त्या प्रस्तारपङ्क्तिः पूजायां विनियोगः ॐ पद्मस्थां स्फटिकाच्चनीररुचिरां श्रीशेषरूपां सुरैः सिद्धैर्मौनिगणैर्निषेव्य चरणां पादाहनं श्रोद्भवाम् अस्माब्जैर्दधतीं सुवर्णकलशं चक्रं सरोजं ददं योगक्षेमकरीमघौघशबलीं श्रीतुङ्गभद्रां भजे पद्मस्थां शङ्खचक्राब्ज स्वर्णकुम्भकराम्बुजाम् ईशश्रीशात्मिकां वन्दे तुङ्गभद्रामघापहाम् वेदपादोद्भवे देवि श्रीशैलोत्सङ्गगामिनी तुङ्गभद्रेति विख्याते महापातकनाशिनी महावराहसम्भूते तुङ्गभद्रे सरिद्वरे तव पूजां करोम्यत्यह्यनुज्ञां दातुमर्हसि तुङ्गभद्रायै नमः सपरिवारां श्रीतुङ्गभद्रां ध्यायामि ॐ इमं मे गङ्गे यमुने सरस्वतीषुदुग्रस्तोमं सर्वा परुष्यात् असक्यामरुद्रजे वितस्पयार्चे एकैके शृणुस्यादशोपजादधानि श्रियम्बराया अमृतस्वमा भवन्तु सत्यासमुखानि तत्रौ श्रिय एव श्रियमानभाविसन्तभवजामतत्र सन्ततीं देवे प्रणयामसर्वय एवं देवा नमो महत्यो नमो भगवत्यो ರಾಮನ ದೇವಸ್ಥಾನವನ್ನ ನಿರ್ಮಾಣ ಮಾಡಲಿಕ್ಕೆ 5 ಶತಮಾನಗಳ ಹೋರಾಟ 1528ನೇ ಇಸ್ವಿ ಈ ದೇಶದ ಮೇಲೆ ದಂಡೆತ್ತು ಬಂದಿರತಕ್ಕಂತ ದಾಳಿಕೋರ ಬಾಬರ್ ಅವನ ಸೇನಾನಿಯನ್ನ ಮೀರ್ ಬಾಕಿಯನ್ನ ಕಳಿಸಿ ರಾಮನ ದೇವಾಲಯವನ್ನ ಕೆಡವಿ ಅದರ ಮೇಲೆ ಡುಮ್ಮನ್ನ ನಿರ್ಮಾಣ ಮಾಡಿ ಅದು ನಮ್ಮ ಮಸೀದಿ ಅಂತ ಕರೆದವ. ಅವತ್ತಿನಲ್ಲೂ ಕೂಡ ಪ್ರತಿ ವರ್ಷ ಹೋರಾಟ ಪ್ರಾರಂಭ ಆಗಿದೆ. ಅದಕ್ಕೆ ಅಂತ್ಯ ಸಿಕ್ಕಿರ್ತಕ್ಕಂಥದ್ದು 1992ನೇ ಇಸ್ವಿ ಡಿಸೆಂಬರ್ 6ನೇ ತಾರೀಕು. ನಾನು ಮತ್ತು ನನ್ನ ಜೊತೆನಲ್ಲಿ ತೀರ್ಥಹಳ್ಳಿ ತಾಲೂಕಿನ ಬಹಳಷ್ಟು ಜನ ನಾವು ಹೋಗಿದ್ವಿ. 5 ದಿನಗಳ ಮೊದಲು ಅಯೋಧ್ಯೆಯಲ್ಲಿ 5 ಲಕ್ಷ ಜನ ನೆರೆದಿದ್ವಿ. 6ನೇ ತಾರೀಕು ಆ ಹಳೆ ಕಟ್ಟಡ ಆಶ್ಚರ್ಯ ಆಗ್ತದೆ ಹೇಳಲಿಕ್ಕೆ. ಆ ಕಟ್ಟಡ ಸುರ್ಕಿ ಗಾರೆಯಿಂದ ಮಾಡಿರ್ತಕ್ಕಂಥ ಕಟ್ಟಡ. ಅದು ಇವತ್ತಿನ ಇಟಾಚಿ JCB ಕೂಡ 6 ತಿಂಗಳು ಬೇಕಾಗ್ತಿತ್ತು ಉಳಿಸ್ಲಿಕ್ಕೆ. ಆದ್ರೆ ಅವತ್ತು ಏನು ಆವೇಶ ಬಂದಿತ್ತು, ನಮ್ಮ ದೇಶದ ಮೂಲೆ ಮೂಲೆ ಬಂದಿರತಕ್ಕಂಥ ಕಾರ್ ಸೇವಕರು ತಮ್ಮ ಸ್ವತಃ ಕೈಯಿಂದ ಸಿಕ್ಕ ಕಬ್ಬಿಣದ ಚೂರಿಂದ ಅದನ್ನು ಅಗದು
ಆ ಹಳೆಯ ಕಟ್ಟಡವನ್ನ ಕೇವಲ 4 ಗಂಟೆಯಲ್ಲಿ ಉರುಳಿಸಿ ಧ್ವಂಸ ಮಾಡಿದ್ದಾರೆ. ಅವತ್ತು ನಾನು ಸ್ವತಃ ಅಲ್ಲಿದ್ದೆ, ನಾನು ಆ ಜಾಗದಲ್ಲಿದ್ದೆ ಅನ್ನೋದಕ್ಕೆ ನನಗೆ ಸಂತೋಷ ಆಗುತ್ತೆ. ನಾನು ಅವತ್ತು ನಿಶ್ಚಯ ಮಾಡಿದ್ದೆ, ನನ್ನ ಜೀವನದಲ್ಲಿ ಬಹುಶಃ ಹೊಸ ದೇವಸ್ಥಾನ ಕಟ್ಟಿ ಅದನ್ನು ನೋಡುವಂತ ಪುಣ್ಯ ಇದೆಯೋ ಇಲ್ಲೋ ಅಂತೇಳಿ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಈ ದೇಶದ ಮಹಾನ್ ಪ್ರಧಾನಿ ನರೇಂದ್ರ ಮೋದಿಯವರು ತನ್ನ 11 ದಿನದ ವ್ರತ ಆಚರಣೆ ಮಾಡಿ ಇವತ್ತು ಗರ್ಭಗುಡಿಯಲ್ಲಿ ನಿಂತು RSS ಮುಖ್ಯಸ್ಥರು ನರೇಂದ್ರ ಮೋದಿಯವರು, ಉತ್ತರ ಪ್ರದೇಶದ ಮುಖ್ಯಮಂತ್ರಿಯವರು ಸೇರಿದಂತೆ ನಮ್ಮ ಋಷಿಮುನಿಗಳು ಮತ್ತು ಗಣ್ಯರ ನೇತೃತ್ವದಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯಿತು. ನನ್ನಂತೆ ಸುಮಾರು 5 ಲಕ್ಷ ಜನ ಯಾರು ಭಾಗವಹಿಸಿದ್ರು, ಕರಸೇವಕರು, ಅನೇಕರ ಆಹುತಿ ಆಗಿದ್ರು. ಆ ಎಲ್ಲ ಕುಟುಂಬಗಳಿಗೂ ಕೂಡ ಇವತ್ತು ಸಂಭ್ರಮದ ದಿನ. ಅದಲ್ಲದೆ ಎಲ್ಲ ಹಿಂದೂ ಮನೆಗಳಿಗೂ ಕೂಡ ಒಂದು ಸಂಭ್ರಮದ ದಿನ. ಸುಮಾರು 500 ವರ್ಷಗಳ ಹಿಂದೆ ಹಿಂದೂ ಧರ್ಮಕ್ಕೆ ಆಗಿರ್ತಕ್ಕಂಥ ಅಪಮಾನವನ್ನ ತೊಡೆದಿರ್ತಕ್ಕಂಥ ದಿನ ಇವತ್ತು. ಈ ದೇಶದ ಏಕತೆಯನ್ನ, ಸಮಗ್ರತೆಯನ್ನ ಇವತ್ತು ಹೊಸದಾಗಿ ಪುನರ್ ನಿರ್ಮಾಣ ಮಾಡಿರ್ತಕ್ಕಂಥ ದಿನ. ಎಲ್ಲ ಊರಿನಲ್ಲೂ ರಾಮನ ದೇವಸ್ಥಾನ ಇದೆ, ಆದ್ರೆ ಅಯೋಧ್ಯೆಯಲ್ಲಿ ಇರ್ತಕ್ಕಂಥ ರಾಮನ ದೇವಸ್ಥಾನ ಹಿಂದೂಗಳನ್ನ ಜಾತಿ, ಮತ, ಅಂತಸ್ತು ಯಾವುದೂ ಇಲ್ಲದೆ ಒಗ್ಗೂಡಿಸ್ತಕ್ಕಂಥ ಒಂದು ವೇದಿಕೆ. ಅದು ದೇವಸ್ಥಾನ, ಅದು ಈ ದೇಶವನ್ನ ಒಗ್ಗೂಡಿಸ್ತಕ್ಕಂಥ ಒಂದು ದೇವಸ್ಥಾನ. ಅದು ಈ ಜಗತ್ತಿನ ಹಿಂದೂ ಸಂಸ್ಕೃತಿಯನ್ನ ಒಗ್ಗೂಡಿಸ್ತಕ್ಕಂಥ ದೇವಸ್ಥಾನ. ಅದು ಹಾಗಾಗಿ ಈ ಪುಣ್ಯ ಸಂದರ್ಭದಲ್ಲಿ ನಮ್ಮ ತೀರ್ಥಹಳ್ಳಿಯಲ್ಲೂ ಕೂಡ ಊರಿನಲ್ಲಿ, ಹಳ್ಳಿಯಲ್ಲಿ ಈ ಒಂದು ಸಂಭ್ರಮಾಚರಣೆ ನಡೆದಿದೆ. ಇವತ್ತು ನಮ್ಮ ತಂತ್ರಿಗಳ ನೇತೃತ್ವದಲ್ಲಿ ತೀರ್ಥಹಳ್ಳಿಯಲ್ಲಿ ಇಂಥ ಒಂದು ಸಂಭ್ರಮದ ಪೂಜೆ ಪುರಸ್ಕಾರಗಳು ನೆರವೇರಿದ್ದಾವೆ. ಆಚೆಗೆ ನಮ್ಮ ದೀಕ್ಷಿತರು ಆ ದಡದಲ್ಲಿ ಅದು ಅಲ್ಲಿಯೂ ಕೂಡ ಪೂಜೆಯನ್ನ ನೆರವೇರಿಸಿದ್ದಾರೆ. ನಮ್ಮೆಲ್ಲರಿಗೂ ಸಂತೋಷದಾಯಕ. ಈಗ ಕೆಲವೇ ದಿವಸದಿಂದ ತೆಪ್ಪೋತ್ಸವದಲ್ಲಿ ಇದೇ ರೀತಿ ಕೂತು ರಾಮೇಶ್ವರನ ತೆಪ್ಪೋತ್ಸವವನ್ನ ಕಣ್ತುಂಬಿಕೊಂಡಿದ್ವಿ. ಇವತ್ತು ರಾಮನ ಪ್ರಾಣ ಪ್ರತಿಷ್ಠೆಯ ಈ ಸಂದರ್ಭದಲ್ಲಿ ಇವತ್ತು ಕೂಡ ರಾಮೇಶ್ವರನ ಎದುರು ಕೂತು ನಾವೆಲ್ಲ ಸಡಗರದಿಂದ ಪೂಜೆಯನ್ನ ಆಚರಿಸ್ತಾ ಇದ್ದೀವಿ. ನೇತೃತ್ವವನ್ನು ವಹಿಸಿರ್ತಕ್ಕಂಥ ತಂತ್ರಿಗಳಿಗೆ, ಆ ಕಡೆಯಿಂದ ನೇತೃತ್ವ ವಹಿಸಿರ್ತಕ್ಕಂಥ ದೀಕ್ಷಿತರಿಗೆ ಮತ್ತು ಎಲ್ಲ ಇಲ್ಲಿಯ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ತುಂಗೆ ನಮ್ಮ ಜೀವನದಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.